ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ, ಗಣಿತ ವಿಷಯದ ಸೇತುಬಂಧ ಮೊದಲ ವಾರದ 6 ಮತ್ತು 7ನೇ ತರಗತಿಯ ವಿಷಯದ ಕುರಿತು ನಾವಿಂದು ಚರ್ಚೆ ಮಾಡೋಣ. ಈ ಅವಧಿಯಲ್ಲಿ ನಾವು ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು ಅಂದರೆ ಏನು, ಪೂರ್ಣಾಂಕಗಳ ವಿಧಗಳು ಯಾವುವು, ಸಂಖ್ಯಾರೇಖೆಯಲ್ಲಿ ಸಂಖ್ಯೆಗಳನ್ನು ಹೇಗೆ ನಾವು ಸೂಚಿಸ್ತೇವೆ, ನಿತ್ಯ ಜೀವನದಲ್ಲಿ ಸಂಖ್ಯಾರೇಖೆ ಆಧಾರಿತ ಪೂರ್ಣಾಂಕಗಳ ಪರಿಕಲ್ಪನೆಯನ್ನು ಹೇಗೆ ನಾವು ಬಳಸ್ತೇವೆ ಅನ್ನೋದ್ರ ಕುರಿತು ತಿಳಿದುಕೊಳ್ಳೋಣ. ಸ್ವಾಭಾವಿಕ ಸಂಖ್ಯೆಗಳು ಅಂದರೆ ನಾವು ಸ್ವಾಭಾವಿಕವಾಗಿ ಬಳಸ್ತಕ್ಕಂತಹ ಸಂಖ್ಯೆಗಳು. ಅಂದರೆ ನಾವು ಯಾವುದೇ ವಸ್ತುಗಳನ್ನು ಎಣಿಸಬೇಕಾದ್ರೆ ನಾವು ಸಂಖ್ಯೆಗಳನ್ನು ಬಳಸಿ ಎಣಿಸ್ತೇವೆ. ಹಾಗೆ ನಾವು ಎಣಿಸಲಿಕ್ಕೆ ಬಳಸ್ತಕ್ಕಂತಹ ಈ ಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆಗಳು ಅಂತ ನಾವು ಕರಿತೇವೆ. ಈ ಸ್ವಾಭಾವಿಕ ಸಂಖ್ಯೆಗಳನ್ನು ನಾವು ಇಂಗ್ಲಿಷ್ನ ಕ್ಯಾಪಿಟಲ್ ಎನ್ ಸಂಕೇತಾಕ್ಷರದಿಂದ ಸೂಚಿಸ್ತೇವೆ. ಈ ಸ್ವಾಭಾವಿಕ ಸಂಖ್ಯೆಗಳ ಗಣವನ್ನು ನಾವು ಬರೆಯೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋದಾದರೆ, ಈ ಎನ್ = ಪುಷ್ಪಾವರಣದೊಳಗೆ 1, 2, 3, 4, 5, 6 ಹೀಗೆ ಮುಂದುವರಿತಾ ಹೋಗ್ತದೆ. ಇದಕ್ಕೆ ಕೊನೆ ಅನ್ನೋದೇ ಇಲ್ಲ. ಅಂದರೆ ಸ್ವಾಭಾವಿಕ ಸಂಖ್ಯೆಗಳು ಅಪರಿಮಿತ ಗಣಕ್ಕೆ ಉದಾಹರಣೆಯಾಗಿದೆ. ಈ ಸ್ವಾಭಾವಿಕ ಸಂಖ್ಯೆಗಳ ಕೊನೆಯ ಸಂಖ್ಯೆ ಯಾವುದು ಅಂತ ಕೇಳಿದರೆ ನಮಗೆ ಹೇಳಲಿಕ್ಕೆ ಸಾಧ್ಯ ಇರೋದಿಲ್ಲ. ಈಗ ನಾವು ಈ ಸ್ವಾಭಾವಿಕ ಸಂಖ್ಯೆಗಳನ್ನು ಸಂಖ್ಯಾರೇಖೆಯ ಮೇಲೆ ಹೇಗೆ ಸೂಚಿಸೋದು ಅನ್ನೋದನ್ನು ತಿಳಿದುಕೊಳ್ಳೋಣ. ಈ ಸ್ವಾಭಾವಿಕ ಸಂಖ್ಯೆಗಳನ್ನು ಕ್ಯಾಪಿಟಲ್ ಎನ್ ನಿಂದ ಸೂಚಿಸಲಿಕ್ಕೆ ಕಾರಣ, ಇವುಗಳನ್ನು ಇಂಗ್ಲೀಷ್ನಲ್ಲಿ ನ್ಯಾಚುರಲ್ ನಂಬರ್ ಅಂತ ಕರಿತೇವೆ. ನ್ಯಾಚುರಲ್ ಎನ್ನಿಂದ ಪ್ರಾರಂಭ ಆಗೋದ್ರಿಂದ ಸ್ವಾಭಾವಿಕ ಸಂಖ್ಯೆಗಳನ್ನು ಎನ್ನಿಂದ ನಾವು ಸೂಚಿಸ್ತೇವೆ. ಸ್ವಾಭಾವಿಕ ಸಂಖ್ಯೆಗಳನ್ನು ಸಂಖ್ಯಾರೇಖೆಯ ಮೇಲೆ ತೋರಿಸ್ತಕ್ಕಂತಹ ಈ ಒಂದು ಗೆರೆಯನ್ನು ನೀವು ಗಮನಿಸಿ ನೋಡೋದಾದರೆ, ಸ್ವಾಭಾವಿಕ ಸಂಖ್ಯೆಗಳು ಪ್ರಾರಂಭ ಆಗೋದು 1ರಿಂದ. ಅಂದರೆ ಸ್ವಾಭಾವಿಕ ಸಂಖ್ಯೆಗಳ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು ಅಂದರೆ 1. ಇನ್ನು ಸ್ವಾಭಾವಿಕ ಸಂಖ್ಯೆಗಳು ಕೊನೆ ಅನ್ನೋದು ಇಲ್ಲ. ಹಾಗಾಗಿ ಕೊನೆಯ ಸ್ವಾಭಾವಿಕ ಸಂಖ್ಯೆ ಯಾವುದು ಅಂತ ಹೇಳಲಿಕ್ಕೆ ನಮ್ಮಿಂದ ಸಾಧ್ಯ ಆಗೋದಿಲ್ಲ. ಈ ಸ್ವಾಭಾವಿಕ ಸಂಖ್ಯೆಗಳು ಯಾವಾಗಲೂ 0ಯ ನಂತರದಲ್ಲಿ ಬರ್ತಕ್ಕಂತಹ ಸಂಖ್ಯೆಗಳಾಗಿರ್ತವೆ. ಇವುಗಳನ್ನು ಧನ ಸಂಖ್ಯೆಗಳು ಅಂತಲೂ ಕರೀತೇವೆ. ಇನ್ನು ಪೂರ್ಣ ಸಂಖ್ಯೆಗಳು ಅಂದರೆ ಏನು ಅಂತ ನೋಡೋದಾದರೆ, ನಮ್ಮ ಸಂಖ್ಯಾರೇಖೆಯಲ್ಲಿ ಸ್ವಾಭಾವಿಕ ಸಂಖ್ಯೆಗಳಿಗಿಂತಲೂ ಹಿಂದೆ ಇನ್ನೂ ಕೆಲವು ಸಂಖ್ಯೆಗಳು ಇದ್ದಾವೆ. ಅಂತಹ ಸ್ವಾಭಾವಿಕ ಸಂಖ್ಯೆಗಳ ಅತ್ಯಂತ ಚಿಕ್ಕ ಸಂಖ್ಯೆ 1ರ ಹಿಂದೆ 0 ಅನ್ನೋದು ಬರ್ತದೆ. ಈ 0ಯೂ ಸೇರಿದಂತೆ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳನ್ನು ಒಳಗೊಂಡಿರುವಂತಹ ಸಂಖ್ಯೆಗಳ ಗುಂಪನ್ನು ನಾವು ಪೂರ್ಣ ಸಂಖ್ಯೆಗಳು ಅಂತ ಕರಿತೇವೆ. ಅಂದರೆ ಇದು 0ಯಿಂದ ಪ್ರಾರಂಭವಾಗ್ತದೆ ಹಾಗೂ 1, 2, 3 ಹೀಗೆ ಮುಂದುವರಿತಾ ಇದಕ್ಕೂ ಸಹ ಕೊನೆಯಿಲ್ಲದವರೆಗೆ ಈ ಪೂರ್ಣ ಸಂಖ್ಯೆಗಳು ಮುಂದುವರಿತವೆ. ಹಾಗಾಗಿ 0ಯೂ ಸೇರಿದಂತೆ ಎಲ್ಲ ಧನ ಬೆಲೆಗಳನ್ನು ಅಥವಾ ಸ್ವಾಭಾವಿಕ ಸಂಖ್ಯೆಗಳನ್ನು ಒಳಗೊಂಡಿರುವಂತಹ ಸಂಖ್ಯೆಗಳ ಗುಂಪನ್ನು ನಾವು ಪೂರ್ಣ ಸಂಖ್ಯೆಗಳು ಅಂತ ಕರಿತೇವೆ. ಈ ಪೂರ್ಣ ಸಂಖ್ಯೆಗಳನ್ನು ನಾವು ಇಂಗ್ಲಿಷ್ನ ಕ್ಯಾಪಿಟಲ್ W ಸಂಕೇತಾಕ್ಷರದಿಂದ ಸೂಚಿಸ್ತೇವೆ. ಪೂರ್ಣ ಸಂಖ್ಯೆಗಳನ್ನು ಗಣರೂಪದಲ್ಲಿ ಬರೆಯಬೇಕಾದ್ರೆ ನಾವು W = ಪುಷ್ಪಾವರಣದ ಒಳಗೆ 0, 1, 2, 3, 4, 5 ಹೀಗೆ ಮುಂದುವರಿಸ್ತಾ ಕೊನೆಯಿಲ್ಲದವರೆಗೆ ಅನ್ನೋದನ್ನು ನಾವು ಪುಷ್ಪಾವರಣದ ಒಳಗಡೆ ತೋರಿಸಿ ಸೂಚಿಸ್ತೇವೆ. ಹೀಗೆ ಸೂಚಿಸುವಂತಹ ಈ ಪೂರ್ಣ ಸಂಖ್ಯೆಗಳನ್ನು ಸಂಖ್ಯಾರೇಖೆಯ ಮೇಲೆ ಹೇಗೆ ಗುರುತಿಸೋದು ಅನ್ನೋದನ್ನು ನಾವೀಗ ತಿಳಿದುಕೊಳ್ಳೋಣ. ಈಗಾಗಲೇ ತಿಳ್ಕೊಂಡಂತೆ ಪೂರ್ಣ ಸಂಖ್ಯೆಗಳು 0ಯಿಂದ ಪ್ರಾರಂಭವಾಗಿ 1ರಿಂದ ಮುಂದುವರೆದು ಹೀಗೆ ಕೊನೆಯಿಲ್ಲದವರೆಗೆ ಸಾಕ್ತವೆ. ಇವುಗಳನ್ನು ನಾವು ಸಂಖ್ಯಾರೇಖೆಯ ಮೇಲೆ ಸೂಚಿಸಿದಾಗ ನಮಗೆ ಗೊತ್ತಾಗ್ತದೆ 0ಯ ಬಲಭಾಗದಲ್ಲಿ ಎಲ್ಲ ಧನ ಬೆಲೆಗಳು ಸಹ ಬರ್ತವೆ. ಹಾಗಾಗಿ ಪೂರ್ಣ ಸಂಖ್ಯೆಗಳಲ್ಲಿ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಇವೆ ಅನ್ನೋದು ನಮಗಿಲ್ಲಿ ಗೊತ್ತಾಗ್ತದೆ. ಆದರೆ ಒಂದು ವಿಷಯ ತಿಳ್ಕೋಬೇಕು, ಎಲ್ಲ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳಲ್ಲ. ಆದರೆ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳೇ ಅನ್ನೋದು ನಮಗಿಲ್ಲಿ ತಿಳಿತದೆ. ಪೂರ್ಣ ಸಂಖ್ಯೆಗಳ ಅತ್ಯಂತ ಚಿಕ್ಕ ಸಂಖ್ಯೆ 0, ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪೂರ್ಣ ಸಂಖ್ಯೆಗಳನ್ನು ನಾವು ಅಪರಿಮಿತ ಗಣಕ್ಕೆ ಉದಾಹರಣೆಯಾಗಿ ಹೇಳ್ತೇವೆ. ಮಕ್ಕಳೇ, ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳೇ. ಆದರೆ ಎಲ್ಲ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳಲ್ಲ ಅಂತ ನಾನು ಹೇಳಿದೆ. ಯಾಕೆ ಅಂತ ಯೋಚನೆ ಮಾಡಿದ್ದೀರಾ? ಹೌದು, ಪೂರ್ಣ ಸಂಖ್ಯೆಗಳಲ್ಲಿ 0, 1, 2 ಹೀಗೆ ಸಂಖ್ಯೆಗಳು ಮುಂದುವರಿತವೆ. ಇಲ್ಲಿ 0 ಅಂತಕ್ಕಂಥದ್ದು ಸ್ವಾಭಾವಿಕ ಸಂಖ್ಯೆ ಅಲ್ಲ.
ಅದು ಕೇವಲ ಪೂರ್ಣ ಸಂಖ್ಯೆಗಳ ಗುಂಪಿನಲ್ಲಿ ಮಾತ್ರ ಕಾಣಿಸ್ಕೊಳ್ತದೆ. ಹಾಗಾಗಿ ಪೂರ್ಣ ಸಂಖ್ಯೆಗಳು ಅನ್ಸ್ಕೊಳ್ಳೋವು ಎಲ್ಲವೂ ಸಹ ಸ್ವಾಭಾವಿಕ ಸಂಖ್ಯೆ ಆಗೋದಿಲ್ಲ. ಯಾಕಾಗೋದಿಲ್ಲ ಅಂದರೆ ಅಲ್ಲಿ ಸೊನ್ನೆ ಸೇರಿಕೊಂಡಿದೆ. ಅದೇ ಸ್ವಾಭಾವಿಕ ಸಂಖ್ಯೆಗಳೆಲ್ಲವೂ ಸಹ ಪೂರ್ಣ ಸಂಖ್ಯೆಗಳು ಅಂತ ಹೇಳಿದೆ. ಯಾಕೆ ಅಂತಂದರೆ ಸ್ವಾಭಾವಿಕ ಸಂಖ್ಯೆಗಳು ಪ್ರಾರಂಭ ಆಗೋದು ಒಂದರಿಂದ ಮುಂದುವರೆದು ಎಲ್ಲ ರೀತಿಯ ಸಂಖ್ಯೆಗಳು ಅಲ್ವಾ. ಹಾಗಾಗಿ ಒಂದರಿಂದ ಮುಂದುವರೆದ ಎಲ್ಲ ಸಂಖ್ಯೆಗಳು ಸಹ ಪೂರ್ಣ ಸಂಖ್ಯೆಗಳಲ್ಲಿ ಬರ್ತವೆ. ಅವೆಲ್ಲವೂ ಸಹ ಸ್ವಾಭಾವಿಕ ಸಂಖ್ಯೆಗಳಾಗಿದ್ದಾವೆ. ಹಾಗಾಗಿ ಸ್ವಾಭಾವಿಕ ಸಂಖ್ಯೆಗಳೆಲ್ಲವೂ ಪೂರ್ಣ ಸಂಖ್ಯೆಗಳೇ. ಆದರೆ ಪೂರ್ಣ ಸಂಖ್ಯೆಗಳೆಲ್ಲವೂ ಸ್ವಾಭಾವಿಕ ಸಂಖ್ಯೆ ಅಲ್ಲ. ಸೊನ್ನೆ ಅನ್ನೋದು ಸ್ವಾಭಾವಿಕ ಸಂಖ್ಯೆಯಲ್ಲಿ ಬರೋದಿಲ್ಲ ಅನ್ನೋದು ನಮಗಿಲ್ಲಿ ತಿಳಿಯಿತು. ಗೊತ್ತಾಯ್ತಾ? ಈ ಸಂಖ್ಯಾ ರೇಖೆಯನ್ನು ನೀವು ಗಮನಿಸಿದರೆ ಗೊತ್ತಾಗ್ತದೆ, ಇಲ್ಲಿ ಪೂರ್ಣ ಸಂಖ್ಯೆಗಳು ಸೊನ್ನೆಯಿಂದ ಪ್ರಾರಂಭವಾಗಿದ್ದಾವೆ, ಸ್ವಾಭಾವಿಕ ಸಂಖ್ಯೆಗಳು ಒಂದರಿಂದ ಪ್ರಾರಂಭವಾಗಿದ್ದಾವೆ. ಪೂರ್ಣ ಸಂಖ್ಯೆಗಳನ್ನು ನೀವು ನೋಡಿದಾಗ ನಿಮಗೆ ಗೊತ್ತಾಗ್ತಾ ಇದೆ, ಅದರ ಒಳಗಡೆ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳಿರೋದು ಕಾಣ್ತಾ ಇದೆ. ಆದರೆ ಕೇವಲ ಸ್ವಾಭಾವಿಕ ಸಂಖ್ಯೆಗಳನ್ನು ಮಾತ್ರ ನೀವು ನೋಡಿದಾಗ ನಿಮಗೆ ಗೊತ್ತಾಗ್ತಾ ಇದೆ, ಅಲ್ಲಿ ಸೊನ್ನೆ ಅನ್ನೋದು ಬಿಟ್ಟು ಹೋಗಿದೆ. ಹಾಗಾಗಿ ಸೊನ್ನೆ ಬಿಟ್ಟು ಹೋಗಿರೋದ್ರಿಂದ ಸ್ವಾಭಾವಿಕ ಸಂಖ್ಯೆಗಳ ಸಾಲಿನಲ್ಲಿ ಪೂರ್ಣ ಸಂಖ್ಯೆ ಅನ್ಸ್ಕೊಂಡಂಥ ಸೊನ್ನೆ ಇಲ್ಲ. ಹಾಗಾಗಿ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಲ್ಲ ಅನ್ನೋದು ಗೊತ್ತಾಗ್ತದೆ. ಇನ್ನು ಪೂರ್ಣ ಸಂಖ್ಯೆಗಳನ್ನು ನಾವು ಗಮನಿಸಿ ನೋಡೋದಾದರೆ ಅದರಲ್ಲಿ ಸ್ವಾಭಾವಿಕ ಸಂಖ್ಯೆಗಳೆಲ್ಲವೂ ಇದ್ದಾವೆ. ಹಾಗಾಗಿ ಎಲ್ಲ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳಲ್ಲ, ಆದರೆ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಅನ್ನೋದಿಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ತಿಳಿತಾ ಮಕ್ಕಳೇ? ನಾನಿಲ್ಲಿ ಮತ್ತೊಂದು ಬಗೆಯ ಸಂಖ್ಯಾ ರೇಖೆಯನ್ನು ತೋರಿಸ್ತಾ ಇದ್ದೇನೆ. ಈ ಸಂಖ್ಯಾ ರೇಖೆಯನ್ನು ಗಮನಿಸಿದಾಗ ನಿಮಗೆ ಗೊತ್ತಾಗ್ತದೆ, ಇಲ್ಲಿ ಸೊನ್ನೆ ಇದೆ, ಸೊನ್ನೆಯಿಂದ ಮುಂದುವರೆದ ಸಂಖ್ಯೆಗಳಿದ್ದಾವೆ ಮತ್ತು ಸೊನ್ನೆಯ ಹಿಂದೂ ಸಹ ಕೆಲವು ಸಂಖ್ಯೆಗಳಿರೋದನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ. ಈ ಸೊನ್ನೆ ಮತ್ತು 2ರ ಮಧ್ಯ ಒಂದಿದೆ ಅಂತ ನಮಗೆ ಗೊತ್ತಿದೆ. 2 ಮತ್ತು 4ರ ಮಧ್ಯ 3 ಇದೆ. 4 ಮತ್ತು 6ರ ಮಧ್ಯ 5 ಇದೆ. ಹೀಗೆ ಸಂಖ್ಯೆಗಳು ಮುಂದುವರಿತಿದ್ದಾವೆ. ಅಂದರೆ ಈ ಸಂಖ್ಯಾ ರೇಖೆಯಲ್ಲಿ 0, 1, 2, 3, 4, 5, 6 ಹೀಗೆ ಸಂಖ್ಯೆಗಳು ಮುಂದುವರೆದಂತಹ ಸಂಖ್ಯೆಗಳನ್ನು ನಾವು ನೋಡ್ಬೋದಾಗಿದೆ. ಅಂದರೆ ಈ ಸಂಖ್ಯಾ ರೇಖೆಯಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಇದ್ದಾವೆ, ಪೂರ್ಣ ಸಂಖ್ಯೆಗಳು ಇದ್ದಾವೆ. ಆದರೆ ಇದರ ಜೊತೆಗೆ ಇನ್ನೂ ಕೆಲವು ಬಗೆಯ ಸಂಖ್ಯೆಗಳನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಅದು ಸೊನ್ನೆಯಿಂದ ಹಿಂದೆ ಬರ್ತಕ್ಕಂಥ ಸಂಖ್ಯೆಗಳಾಗಿದ್ದಾವೆ. ಹಾಗಾದರೆ ಈ ಸೊನ್ನೆಯ ಹಿಂದೆ ಬರ್ತಕ್ಕಂಥ ಸಂಖ್ಯೆಗಳಿಗೂ ಸಹ ಏನಾದರೂ ಒಂದು ಹೆಸರು ಇರಲೇಬೇಕಲ್ಲ. ಅದೇನು ಅನ್ನೋದನ್ನು ನಾವೀಗ ತಿಳಿದುಕೊಳ್ಳೋಣ. ಹೀಗೆ ಸಂಖ್ಯಾ ರೇಖೆಯಲ್ಲಿ ಸೊನ್ನೆಯ ಹಿಂದೆ ಬರ್ತಕ್ಕಂತಹ ಸಂಖ್ಯೆಗಳನ್ನು ನಾವು ಋಣ ಸಂಖ್ಯೆಗಳು ಅಂತ ಕರಿತೇವೆ. ಈ ಋಣ ಸಂಖ್ಯೆಗಳು ಸೊನ್ನೆಯಿಂದ ಹಿಮ್ಮುಖವಾಗಿ ಎಣಿಸೋದ್ರಿಂದ ಸಿಗ್ತವೆ. ಹಾಗಾಗಿ ಸೊನ್ನೆಯ ಹಿಂದಿನ ಹಿಮ್ಮುಖ ಸಂಖ್ಯೆಗಳನ್ನು ನಾವು ಋಣ ಸಂಖ್ಯೆಗಳು ಅಂತ ಕರಿತೇವೆ. ಹೀಗೆ 0 ಹಾಗೂ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಮತ್ತು ಋಣ ಸಂಖ್ಯೆಗಳನ್ನು ಒಳಗೊಂಡಂತಹ ಸಂಖ್ಯೆಗಳ ಒಟ್ಟು ಗುಂಪನ್ನು ನಾವು ಪೂರ್ಣಾಂಕಗಳು ಅಂತ ಕರಿತೇವೆ. ಅಂದರೆ ಈ ಪೂರ್ಣಾಂಕಗಳಲ್ಲಿ 0 ಇರ್ತದೆ, ಸ್ವಾಭಾವಿಕ ಸಂಖ್ಯೆಗಳು ಅನ್ಸ್ಕೊಂಡಂತಹ ಎಲ್ಲ ಧನ ಸಂಖ್ಯೆಗಳಿರ್ತವೆ ಮತ್ತು ಎಲ್ಲ ಋಣ ಸಂಖ್ಯೆಗಳು ಇರ್ತವೆ. ಇವುಗಳನ್ನು ನಾವು ಪೂರ್ಣಾಂಕಗಳು ಅಂತ ಕರಿತೇವೆ. ತಿಳಿತಾ? ಹಾಗಾದರೆ ಪೂರ್ಣಾಂಕಗಳು ಅಂದರೆ ಏನು ಅಂತ ಹೇಳೋದಾದರೆ ಎಲ್ಲ ಪೂರ್ಣ ಸಂಖ್ಯೆಗಳು ಮತ್ತು ಎಲ್ಲ ಋಣ ಸಂಖ್ಯೆಗಳನ್ನು ಒಳಗೊಂಡಂತಹ ಸಂಖ್ಯೆಗಳು ಪೂರ್ಣಾಂಕಗಳು ಅನಿಸ್ಕೊಳ್ತವೆ. ಪೂರ್ಣಾಂಕಗಳು ಎಲ್ಲ ಧನ ಸಂಖ್ಯೆಗಳನ್ನು ಹೊಂದಿರ್ತವೆ, ಎಲ್ಲ ಋಣ ಸಂಖ್ಯೆಗಳನ್ನು ಒಳಗೊಂಡಿರ್ತದೆ, ಜೊತೆಗೆ 0ಯನ್ನು ಒಳಗೊಂಡಿರ್ತದೆ ಅನ್ನೋದನ್ನು ನಾವು ಸಂಖ್ಯಾ ರೇಖೆಯ ಮೂಲಕ ತಿಳ್ಕೊಂಡ್ವಿ. ಹಾಗಾದರೆ ಈ ಪೂರ್ಣಾಂಕಗಳನ್ನು ನಾವು ಯಾವ ಸಂಕೇತಾಕ್ಷರದಿಂದ ಸೂಚಿಸ್ತೇವೆ ಅಂತ ಹೇಳೋದಾದರೆ ಇದನ್ನು ಇಂಗ್ಲೀಷ್ನಲ್ಲಿ ನಾವು ಐ ಅಥವಾ ಕ್ಯಾಪಿಟಲ್ Z ಸಂಕೇತಾಕ್ಷರದಿಂದ ಸೂಚಿಸ್ತೇವೆ. ಪೂರ್ಣಾಂಕಗಳನ್ನು ಇಂಗ್ಲೀಷ್ನಲ್ಲಿ ನಾವು ಇಂಟೀಜರ್ಸ್ ಅಂತ ಕರೆಯೋದ್ರಿಂದ ಈ ಪೂರ್ಣಾಂಕಗಳನ್ನು ನಾವು ಐ ಅನ್ನುವಂಥ ಸಂಕೇತಾಕ್ಷರದಿಂದ ಸೂಚಿಸ್ತೇವೆ. ಇದನ್ನು ಗಣದ ರೂಪದಲ್ಲಿ ವ್ಯಕ್ತಪಡಿಸೋದು ಹೇಗೆ ಅಂತ ನೋಡೋದಾದರೆ Z ಅಥವಾ I ಈಸ್ ಈಕ್ವಲ್ ಟು ಡ್ಯಾಶ್ 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 -3 -2 -1 0 +1 +2 +3 ಡ್ಯಾಶ್ ಡ್ಯಾಶ್ ಡ್ಯಾಶ್. ಇಲ್ಲಿ ಡ್ಯಾಶ್ 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 ಮೊದಲಿಗೆ ಯಾಕೆ ಬಂತು ಅಂತ ಹೇಳೋದಾದರೆ ನಮಗೆ ಗೊತ್ತಿದೆ, ಹಿಮ್ಮುಖವಾಗಿ ಸಂಖ್ಯೆಗಳನ್ನು ಎಣಿಸ್ತಾ ಹೋದಾಗಲೂ ಸಹ ನಮಗೆ ಕೊನೆ ಇಲ್ಲದಷ್ಟು ಸಂಖ್ಯೆಗಳನ್ನು ಎಣಿಸ್ಬೋದಾಗಿದೆ. ಹಾಗಾಗಿ ಋಣ ಸಂಖ್ಯೆಗಳು ಅಂತಕ್ಕಂಥವು ಸಹ ಅಪರಿಮಿತವಾಗಿರೋದ್ರಿಂದ ಅವುಗಳನ್ನು ನಾವು ಹಿಮ್ಮುಖವಾಗಿ ಎಣಿಸ್ತಾ ಕೊನೆ ಇಲ್ಲದವರೆಗೆ ಮಾಡ್ಬೋದು ಅನ್ನೋ ಕಾರಣಕ್ಕೆ ಈ ಗಣದಲ್ಲಿ ಋಣ ಸಂಖ್ಯೆಗಳನ್ನು ಸಹ ಮೊದಲಿಗೆ ಡ್ಯಾಶ್ನಿಂದ ಸೂಚಿಸ್ತಾ ನಾವು ಸಂಖ್ಯೆಗಳನ್ನು ಹೇಳ್ತಾ ಇದ್ದೇವೆ. ಹಾಗಾಗಿ -1 -2 -3 ಹೀಗೆ ಸಂಖ್ಯೆಗಳು ಮುಂದುವರಿಯೋದ್ರಿಂದ ಋಣ ಸಂಖ್ಯೆಗಳು ಸಹ ಕೊನೆ ಇಲ್ಲದ ಸಂಖ್ಯೆಗಳಾಗಿದ್ದಾವೆ ಅನ್ನೋದು ನಮಗಿಲ್ಲಿ ತಿಳಿಯುತ್ತದೆ. ಗೊತ್ತಾಯ್ತಾ? ಪೂರ್ಣಾಂಕದಲ್ಲಿರುವಂತಹ ಧನ ಸಂಖ್ಯೆಗಳನ್ನು ಋಣ ಸಂಖ್ಯೆಗಳನ್ನು
ಪ್ರತ್ಯೇಕವಾಗಿ ನಾವು ತಿಳ್ಕೊಳ್ಳೋದಾದರೆ ಈ ಧನ ಸಂಖ್ಯೆಗಳು ಅಂತಕ್ಕಂಥವು ಸಂಖ್ಯಾ ರೇಖೆಯಲ್ಲಿ ಸೊನ್ನೆಯ ಬಲಭಾಗಕ್ಕೆ ಬರ್ತವೆ. ಈ ಸೊನ್ನೆಯ ಬಲಭಾಗಕ್ಕೆ ಬರ್ತಕ್ಕಂತಹ ಎಲ್ಲ ಧನ ಬೆಲೆಗಳನ್ನು ನಾವು ಧನ ಸಂಖ್ಯೆಗಳು ಅಂತ ಕರಿತೇವೆ. ಈ ಧನ ಸಂಖ್ಯೆಗಳನ್ನು ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತಲೂ ಸಹ ಹೆಸರಿಸ್ತೇವೆ. ಈ ಧನ ಸಂಖ್ಯೆಗಳು ಸಾಮಾನ್ಯವಾಗಿ ಧನ ಚಿಹ್ನೆಯಿಂದ ಗುರುತಿಸಲ್ಪಡ್ತವೆ. ಧನ ಸಂಖ್ಯೆಗಳ ಗಣವನ್ನು ನಾವು ಹೇಗೆ ಸೂಚಿಸ್ತೇವೆ ಅಂದರೆ A ಪುಷ್ಪವರ್ಣದೊಳಗೆ +1 +2 +3 ಹೀಗೆ ಕೊನೆಯವರೆಗೆ ಮುಂದುವರಿತದೆ. ಇವುಗಳು ಸಹ ಅಪರಿಮಿತ ಸಂಖ್ಯೆಯ ರೂಪದಲ್ಲಿ ಇರೋದರಿಂದ ಇವುಗಳನ್ನು ಅಪರಿಮಿತ ಗಣಗಳಿಗೆ ಉದಾಹರಣೆಯಾಗಿ ಸೂಚಿಸ್ತೇವೆ. ಇನ್ನು ನಾವು ಋಣ ಸಂಖ್ಯೆಗಳ ಬಗ್ಗೆ ತಿಳ್ಕೊಳ್ಳೋದಾದರೆ ಋಣ ಸಂಖ್ಯೆಗಳು ಸಂಖ್ಯಾ ರೇಖೆಯಲ್ಲಿ ಸೊನ್ನೆಯ ಎಡಭಾಗಕ್ಕೆ ಬರ್ತವೆ. ಹೀಗೆ ಸೊನ್ನೆಯ ಎಡಭಾಗಕ್ಕೆ ಬರ್ತಕ್ಕಂತಹ ಎಲ್ಲ ಸಂಖ್ಯೆಗಳನ್ನು ನಾವು ಋಣ ಸಂಖ್ಯೆಗಳು ಅಂತ ಕರಿತೇವೆ. ಈ ಸಂಖ್ಯೆಗಳು ಋಣ ಚಿಹ್ನೆಯಿಂದ ಗುರುತಿಸಲ್ಪಡ್ತವೆ. ಇವು ಸೊನ್ನೆಗಿಂತಲೂ ಚಿಕ್ಕ ಬೆಲೆಗಳಾಗಿರ್ತವೆ. ಅಂದರೆ ಮೈನಸ್ ಬೆಲೆಯನ್ನು ಹೊಂದಿರತಕ್ಕಂತಹ ಸಂಖ್ಯೆಗಳು ಸೊನ್ನೆಗಿಂತಲೂ ಚಿಕ್ಕ ಸಂಖ್ಯೆಗಳು ಅಂತ ನಾವಿಲ್ಲಿ ತಿಳ್ಕೋಬೇಕಾಗ್ತದೆ. ಈ ಋಣ ಸಂಖ್ಯೆಗಳ ಗಣವನ್ನು ನಾವು B ಪುಷ್ಪವರ್ಣದೊಳಗೆ -1 -2 -3 ಹೀಗೆ ಮುಂದುವರಿಸ್ತಾ ಕೊನೆಯಿಲ್ಲದವರೆಗೆ ಅಂತ ನಾವು ತೋರಿಸ್ತೇವೆ. ಇದರಿಂದ ನಮಗೆ ತಿಳಿತಕ್ಕಂಥದ್ದೇನು ಅಂದರೆ ಋಣ ಸಂಖ್ಯೆಗಳು ಅಪರಿಮಿತ ಸಂಖ್ಯೆಯ ರೂಪದಲ್ಲಿ ಇರ್ತವೆ. ಇವುಗಳಿಗೆ ಕೊನೆ ಅನ್ನೋದು ಇಲ್ಲ ಅನ್ನೋದು ಸಹ ನಮಗಿಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಋಣ ಸಂಖ್ಯೆಗಳಲ್ಲಿ ಅತಿ ದೊಡ್ಡ ಬೆಲೆಗೆ ಋಣ ಚಿಹ್ನೆ ಇದ್ದರೆ ಅದು ಕಡಿಮೆ ಬೆಲೆಗೆ ಋಣ ಚಿಹ್ನೆಯನ್ನು ಹೊಂದಿರತಕ್ಕಂತಹ ಸಂಖ್ಯೆಗಿಂತಲೂ ಚಿಕ್ಕದಾಗಿರ್ತದೆ. ಅಲ್ಲದೆ ಅದು ಸೊನ್ನೆಗಿಂತಲೂ ಮತ್ತು ಎಲ್ಲ ಧನ ಬೆಲೆಗಳಿಗಿಂತಲೂ ಚಿಕ್ಕದಾಗಿರ್ತದೆ ಅನ್ನೋದು ನಾವಿಲ್ಲಿ ತಿಳ್ಕೊಬೇಕಾಗ್ತದೆ. ಉದಾಹರಣೆಗೆ -1,000 ಅಂತಕ್ಕಂಥದ್ದು -1ಕ್ಕಿಂತ ಚಿಕ್ಕದು, -1 ಅಂತಕ್ಕಂಥದ್ದು -1,000ಕ್ಕಿಂತಲೂ ದೊಡ್ಡದು. ಹೀಗೆ -1,00,000 ಅಂತಕ್ಕಂಥದ್ದು -1,000ಕ್ಕಿಂತಲೂ ಚಿಕ್ಕದು ಅಂತ ನಾವಿಲ್ಲಿ ಉದಾಹರಿಸಬಹುದಾಗ್ತದೆ. ತಿಳಿತಾ? ಇನ್ನು ಪೂರ್ಣಾಂಕಗಳನ್ನು ಸಂಖ್ಯಾ ರೇಖೆಯ ಮೇಲೆ ನಾವು ತೋರಿಸೋದಾದರೆ ಪೂರ್ಣಾಂಕಗಳಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಸೇರಿಕೊಂಡಿದ್ದಾವೆ, ಪೂರ್ಣ ಸಂಖ್ಯೆಗಳು ಸೇರಿಕೊಂಡಿದ್ದಾವೆ, ಜೊತೆಗೆ ಋಣ ಸಂಖ್ಯೆಗಳು ಸಹ ಸೇರಿಕೊಂಡಿದ್ದಾವೆ ಅಂತ ನಾವೀಗಾಗಲೇ ತಿಳ್ಕೊಂಡಿದ್ದೇವೆ. ಇಲ್ಲಿ ಸಂಖ್ಯಾ ರೇಖೆಯನ್ನು ನೀವು ಗಮನಿಸೋದಾದರೆ ಇಲ್ಲಿ ಮಧ್ಯದಲ್ಲಿ 0 ಕಾಣ್ತಾ ಇದೆ. ಅದರ ನಂತರದಲ್ಲಿ ಬಲಭಾಗದಲ್ಲಿ ಎಲ್ಲ ಧನ ಬೆಲೆಗಳು ಬರ್ತಾ ಇದ್ದಾವೆ. ಈ ಧನ ಸಂಖ್ಯೆಗಳನ್ನು ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತಲೂ ಕರಿತೇವೆ ಅಂತ ತಿಳ್ಕೊಂಡಿದ್ದೇವೆ. ಹಾಗಾಗಿ ಪೂರ್ಣಾಂಕಗಳಲ್ಲಿ 0 ಮಧ್ಯದಲ್ಲಿ ಬಂದು ಅದರ ಬಲಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಸಂಖ್ಯೆಗಳನ್ನು ಒಳಗೊಂಡಿದೆ. ಜೊತೆಗೆ 0ಯ ಹಿಂದೆ ಋಣ ಸಂಖ್ಯೆಗಳನ್ನು ಸಹ ಈ ಪೂರ್ಣಾಂಕಗಳು ಹೊಂದಿದ್ದಾವೆ. ಹೀಗೆ ಧನ ಬೆಲೆಗಳನ್ನು ಋಣ ಬೆಲೆಗಳನ್ನು 0ಯ ಆಸುಪಾಸಿನಲ್ಲಿ ನಾವು ಕಾಣಬಹುದಾದಂಥ ಈ ಸಂಖ್ಯಾ ರೇಖೆಯಲ್ಲಿ ಪೂರ್ಣಾಂಕಗಳು ಸ್ವಾಭಾವಿಕ ಸಂಖ್ಯೆಗಳನ್ನು ಹೊಂದಿದೆ, ಪೂರ್ಣ ಸಂಖ್ಯೆಗಳನ್ನು ಹೊಂದಿದೆ, ಜೊತೆಗೆ ಋಣ ಪೂರ್ಣಾಂಕಗಳನ್ನು ಹೊಂದಿದೆ ಅಂತ ನಾವು ಹೇಳ್ಬೋದು. ಈ ಪೂರ್ಣಾಂಕಗಳನ್ನು ನಾವು ಗಮನಿಸಿದಾಗ ನಮಗೆ ಗೊತ್ತಾಗ್ತದೆ ಪೂರ್ಣಾಂಕಗಳು 0ಯೂ ಸೇರಿದಂತೆ ಧನ ಮತ್ತು ಋಣ ಸಂಖ್ಯೆಗಳಿಂದ ಕೂಡಿರ್ತಕ್ಕಂಥದ್ದು ಅಂತ. ಇದನ್ನು ಆಧರಿಸಿ ಹೇಳೋದಾದರೆ ಎಲ್ಲ ಪೂರ್ಣಾಂಕಗಳು ಪೂರ್ಣ ಸಂಖ್ಯೆಗಳಲ್ಲ, ಎಲ್ಲ ಪೂರ್ಣಾಂಕಗಳು ಸ್ವಾಭಾವಿಕ ಸಂಖ್ಯೆಗಳಲ್ಲ, ಎಲ್ಲ ಪೂರ್ಣಾಂಕಗಳು ಧನ ಪೂರ್ಣಾಂಕಗಳಲ್ಲ, ಎಲ್ಲ ಪೂರ್ಣಾಂಕಗಳು ಋಣ ಪೂರ್ಣಾಂಕಗಳಲ್ಲ ಅಂತ. ಹಾಗಾದರೆ ಸ್ವಾಭಾವಿಕ ಸಂಖ್ಯೆಗಳೆಲ್ಲವೂ ಪೂರ್ಣಾಂಕಗಳೇ, ಪೂರ್ಣ ಸಂಖ್ಯೆಗಳೆಲ್ಲವೂ ಪೂರ್ಣಾಂಕಗಳೇ, ಧನ ಪೂರ್ಣಾಂಕಗಳೆಲ್ಲವೂ ಪೂರ್ಣಾಂಕಗಳೇ, ಋಣ ಪೂರ್ಣಾಂಕಗಳೆಲ್ಲವೂ ಪೂರ್ಣಾಂಕಗಳೇ. ಆದರೆ ಎಲ್ಲ ಪೂರ್ಣಾಂಕಗಳು ಪೂರ್ಣ ಸಂಖ್ಯೆ ಆಗಲಿ, ಸ್ವಾಭಾವಿಕ ಸಂಖ್ಯೆ ಆಗಲಿ, ಧನ ಸಂಖ್ಯೆಗಳಾಗಲಿ, ಋಣ ಸಂಖ್ಯೆಗಳಾಗಲಿ ಆಗಿರೋದಿಲ್ಲ ಅಂತ ನಾವು ಈ ಸಂಖ್ಯಾ ರೇಖೆಯಲ್ಲಿ ನೋಡಿ ತಿಳ್ಕೊಬೋದು. ಹಾಗಾದರೆ ಹೀಗೆ ಹೇಳ್ರಿ ನೋಡೋಣ, ಪೂರ್ಣಾಂಕಗಳ ವಿಧಗಳು ಯಾವುವು ಅಂತ. ಹೌದು, ಪೂರ್ಣಾಂಕಗಳ ವಿಧಗಳು 2. ಒಂದು ಧನ ಪೂರ್ಣಾಂಕ, ಇನ್ನೊಂದು ಋಣ ಪೂರ್ಣಾಂಕ. ಪೂರ್ಣಾಂಕಗಳಲ್ಲಿ 0ಯ ಬಲಭಾಗಕ್ಕೆ ಬರ್ತಕ್ಕಂತಹ ಎಲ್ಲ ಧನ ಬೆಲೆಗಳು ಸಹ 0ಗಿಂತ ದೊಡ್ಡದಾಗಿರ್ತದೆ. ಇನ್ನು 0ಯ ಎಡಭಾಗದಲ್ಲಿ ಬರ್ತಕ್ಕಂತಹ ಎಲ್ಲ ಋಣ ಬೆಲೆಗಳು ಸಹ 0ಗಿಂತ ಚಿಕ್ಕದಾಗಿರ್ತದೆ. ಇದನ್ನು ನಾವು ಯಾವಾಗೂ ತಿಳ್ಕೋಬೇಕು. ಇಲ್ಲಿ ನಾನು ಉದಾಹರಣೆ ಸಹಿತ ಹೇಳೋದಾದರೆ -4, 0 ಇವುಗಳಲ್ಲಿ ದೊಡ್ಡದು ಯಾವುದು ಅಂದಾಗ ನಾವು 0 ಅಂತ ಹೇಳಬೇಕು. -4 0ಗಿಂತ ಚಿಕ್ಕದು. -8, -3 ಇವುಗಳಲ್ಲಿ ದೊಡ್ಡದು ಯಾವುದು ಅಂದರೆ -3 ಅಂತಕ್ಕಂಥದ್ದು -8ಕ್ಕಿಂತ ದೊಡ್ಡದು.
-8 ಅನ್ನೋದು -3ಕ್ಕಿಂತ ಚಿಕ್ಕದು. -250 ಮತ್ತು -25ರಲ್ಲಿ ಚಿಕ್ಕದು -250, ದೊಡ್ಡದು -25. ಹೀಗೆ ಸಂಖ್ಯೆಗಳನ್ನು ಹೋಲಿಸಿ ಗರಿಷ್ಠ ಸಂಖ್ಯೆ ಕನಿಷ್ಠ ಸಂಖ್ಯೆಗಳನ್ನು ನಾವು ಗುರುತಿಸಬಹುದು ಮತ್ತು ಏರಿಕೆ ಕ್ರಮ ಇಳಿಕೆ ಕ್ರಮದಲ್ಲಿ ಸಂಖ್ಯೆಗಳನ್ನು ಬರೀಬಹುದು. ಇನ್ನು ನಿತ್ಯ ಜೀವನದಲ್ಲಿ ಪೂರ್ಣಾಂಕಗಳ ಪರಿಕಲ್ಪನೆಯನ್ನು ಹೇಗೆ ಮತ್ತು ಎಲ್ಲಿ ಬಳಸ್ತೇವೆ ಅನ್ನೋದನ್ನು ನೋಡೋದಾದರೆ, ಪೂರ್ಣಾಂಕಗಳನ್ನು ನಾವು ನೆಲದ ಮಟ್ಟದಿಂದ ವಸ್ತು ಎಷ್ಟು ಮೇಲೆ ಇದೆ ಎಷ್ಟು ಕೆಳಗಿದೆ ಅಂತ ಸೂಚಿಸುವಂತಹ ಸಂದರ್ಭದಲ್ಲಿ, ಬಾವಿಯ ಮೇಲ್ಮೈಯಿಂದ ನೀರು ಎಷ್ಟು ಆಳದಲ್ಲಿದೆ ಅಂತ ತಿಳಿದುಕೊಳ್ಳುವಂಥ ಸಂದರ್ಭದಲ್ಲಿ, ಮೆಟ್ಟಲುಗಳನ್ನು ಹತ್ತಿ ಇಳಿಯುವಂತಹ ಸಂದರ್ಭದಲ್ಲಿ, ಸಮುದ್ರ ಮಟ್ಟದಿಂದ ಎಷ್ಟು ಮೇಲೆ ವಿಮಾನ ಹಾರ್ತಾ ಇದೆ, ಸಾಗರ ಸಮುದ್ರದಲ್ಲಿ ಜಲಾಂತರ್ಗಾಮಿಯು ಎಷ್ಟು ಆಳದಲ್ಲಿ ಚಲಿಸ್ತಾ ಇದೆ, ಜಲ ಸಂಶೋಧಕರು ಸಮುದ್ರದ ಆಳದಲ್ಲಿ ಎಷ್ಟು ದೂರದಲ್ಲಿದ್ದಾರೆ, ವಿಮಾನವು ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿ ಹಾರ್ತಾ ಇದೆ. ಹೀಗೆ ಈ ಎಲ್ಲ ಅಧ್ಯಯನ ಸಂದರ್ಭದಲ್ಲಿ ನಾವು ಪೂರ್ಣಾಂಕಗಳನ್ನು ನಮ್ಮ ನಿತ್ಯ ಜೀವನದಲ್ಲಿ ಬಳಸ್ತೇವೆ. ಇವುಗಳ ಕುರಿತು ಒಂದೊಂದಾಗಿ ನಾವೀಗ ತಿಳಿದುಕೊಳ್ಳೋಣ. ಇಲ್ಲಿ ಬಾವಿ ನೆಲದ ಮಟ್ಟದಿಂದ ಮೇಲೆ ಇದೆ, ಬಾವಿಯಲ್ಲಿನ ನೀರು ನೆಲದ ಮಟ್ಟದಿಂದ ಕೆಳಗಿದೆ. ಈ ಬಾವಿಯ ಈ ಮೇಲೆ ಮತ್ತು ಕೆಳಗಿನ ಸಂದರ್ಭವನ್ನು ವ್ಯಕ್ತಪಡಿಸಲಿಕ್ಕೆ ನಾವು ಪೂರ್ಣಾಂಕಗಳನ್ನು ಬಳಸ್ತೇವೆ. ಇಲ್ಲಿ ನೆಲದ ಮಟ್ಟವನ್ನು ನಾವು 0 ಅಂತ ತೆಗೆದುಕೊಂಡ್ರೆ, ಬಾವಿಯ ನೆಲದ ಮಟ್ಟದಿಂದ ಕೆಳಗಿನ ಪ್ರದೇಶವನ್ನು ಋಣಪೂರ್ಣಾಂಕಗಳಲ್ಲಿ ಸೂಚಿಸ್ತೇವೆ. ಯಾಕೆ ಋಣಪೂರ್ಣಾಂಕದಲ್ಲಿ ಸೂಚಿಸ್ತೇವೆ ಅಂದರೆ, ನಾವಲ್ಲಿ ನೆಲದ ಮಟ್ಟದಿಂದ ಇಳಿತಾ ಹೋಗಬೇಕಾಗ್ತದೆ. ಇಳಿತಾ ಹೋಗುವಂಥ ಸಂದರ್ಭದಲ್ಲಿ ನಾವು ಅದನ್ನು ಮೈನಸ್ನಿಂದ ಸೂಚಿಸ್ತೇವೆ. ಇನ್ನು ಬಾವಿಯ ಈ ನೆಲದ ಮಟ್ಟದಿಂದ ಮೇಲಿನ ಪ್ರದೇಶವನ್ನು ನಾವು ಪ್ಲಸ್ ಅಥವಾ ಏರಿಸ್ತಾ ಹೋಗೋದ್ರಿಂದ ಅದನ್ನು ಧನ ಪೂರ್ಣಾಂಕಗಳಿಂದ ಸೂಚಿಸಬೇಕಾಗ್ತದೆ. ಈಗ ನೆಲದ ಮಟ್ಟವನ್ನು 0 ಅಂತ ತೆಗೆದುಕೊಂಡ್ರೆ, ನೆಲದ ಮಟ್ಟದಿಂದ ಕೆಳಗಡೆ ಇಳಿತಾ ಹೋದಾಗ -1, -2, -3 ಹೀಗೆ ಇಳಿತಾ ನೀರಿರುವ ಪ್ರದೇಶ ಎಷ್ಟು ಮೈನಸ್ ಬೆಲೆಯಲ್ಲಿ ಇದೆ ಅನ್ನೋದನ್ನು ಸೂಚಿಸ್ತೇವೆ. ಇನ್ನು ಬಾವಿಯ ಮೇಲ್ತುದಿ ನೆಲದ ಮಟ್ಟದಿಂದ ಎಷ್ಟು ಮೇಲೆ ಇದೆ ಅಂದಾಗ ನಾವು +1, +2, +3 ಹೀಗೆ ಸೂಚಿಸಿ ನಾವು ಪೂರ್ಣಾಂಕಗಳಲ್ಲಿ ಈ ಬಾವಿಯ ಮೇಲಿನ ಮತ್ತು ಕೆಳಗಿನ ಪ್ರದೇಶವನ್ನು ಸೂಚಿಸ್ತೇವೆ. ಈ ಚಿತ್ರವನ್ನು ಗಮನಿಸಿದಾಗ ಇಲ್ಲಿ ಕೋತಿ ಮರಿ ಮೆಟ್ಟಲುಗಳನ್ನು ಹತ್ತುತ್ತಾ ಇದೆ. ಕೆಲವು ಸಂದರ್ಭದಲ್ಲಿ ಕೋತಿಯು ಮೆಟ್ಟಲುಗಳನ್ನು ಹತ್ತುವುದು ಇಳಿಯುವುದು ಎರಡೂ ಕಾರ್ಯವನ್ನು ಮಾಡ್ತದೆ. ಇಂತಹ ಸಂದರ್ಭದಲ್ಲಿ ಮೆಟ್ಟಿಲನ್ನು ಹತ್ತುವಂಥ ಸಂದರ್ಭದಲ್ಲಿ ಕೋತಿ ಮರಿ ಎಷ್ಟು ಮೆಟ್ಟಿಲುಗಳನ್ನು ಹತ್ತಿತು ಎಷ್ಟು ಮೆಟ್ಟಿಲುಗಳನ್ನು ಇಳಿತು ಅನ್ನೋದನ್ನು ಸೂಚಿಸುವಂಥ ಸಂದರ್ಭದಲ್ಲಿ ಪೂರ್ಣಾಂಕಗಳನ್ನು ಬಳಸ್ತೇವೆ. ಉದಾಹರಣೆಗೆ ಮೆಟ್ಟಿಲುಗಳು ಬಾವಿಯ ಒಳಗಡೆ ಇದ್ದರೆ ಆಗ ನಮಗೆ ಮೇಲಿನ ಮೊದಲ ಮೆಟ್ಟಿಲೇನಾಗ್ತದೆ, ನೆಲದ ಮಟ್ಟದಿಂದ ಇಳಿತಾ ಹೋಗುವಂಥ ಮೆಟ್ಟಿಲುಗಳಾಗ್ತವೆ. ಆಗ ನೆಲದ ಮಟ್ಟವನ್ನು 0 ತೆಗೆದುಕೊಂಡು ಇಳಿತಾ ಹೋದಂಥ ಮೆಟ್ಟಿಲುಗಳನ್ನು ನಾವೇನು ಮಾಡ್ತೀವಿ, ಋಣಪೂರ್ಣಾಂಕದಲ್ಲಿ ಸೂಚಿಸ್ತಾ ಹೋಗ್ತೇವೆ. ಅದೇ ಮೆಟ್ಟಿಲುಗಳು ಒಂದು ನೆಲದ ಮಟ್ಟದಿಂದ ಮೇಲಿನ ಮಹಡಿಗೆ ಹತ್ತುವಂಥ ಸಂದರ್ಭದಲ್ಲಿ ನೆಲದ ಮಟ್ಟವನ್ನು 0 ಅಂತ ತೆಗೆದುಕೊಂಡು ಮೇಲಿನ ಮಹಡಿಗೆ ಸಾಗಿದಂತೆ ಅವುಗಳನ್ನು ಪ್ಲಸ್ಗಳಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತೇವೆ. ಸೊ ಹಾಗಾಗಿ ಇಂತಹ ಸಂದರ್ಭದಲ್ಲೂ ಸಹ ಪೂರ್ಣಾಂಕಗಳನ್ನು ಬಳಸಿ ನಾವು ಮೆಟ್ಟಿಲುಗಳು ಎಷ್ಟು ಎತ್ತರ ಹತ್ತಿ ಇಳಿಯಲಾಗಿದೆ ಅನ್ನೋದನ್ನು ಸೂಚಿಸ್ತೇವೆ. ಈ ಚಿತ್ರವು ಸಮುದ್ರ ಮಟ್ಟದ ಆಳದಲ್ಲಿ ತಿಮಿಂಗಿಲವು ಮೀನನ್ನು ಹಿಡಿಯಲು ಪ್ರಯತ್ನಿಸುತ್ತಿರುವುದಾಗಿದೆ. ಇಲ್ಲಿ ಸಮುದ್ರ ಮಟ್ಟವನ್ನು ನೀವು ನೋಡಿದರೆ ಗೊತ್ತಾಗ್ತಾ ಇದೆ, ಅದು 0 ಸೂಚಿಸಲ್ಪಡ್ತಾ ಇದೆ. ಇಲ್ಲಿ ತಿಮಿಂಗಿಲವು ಸಮುದ್ರ ಮಟ್ಟದಿಂದ ಆಳದಲ್ಲಿದೆ. ಎಷ್ಟು ಆಳದಲ್ಲಿದೆ? -5 ಮೀಟರ್ ಆಳದಲ್ಲಿದೆ. -5 ಮೀಟರ್ ಆಳದಲ್ಲಿರುವ ತಿಮಿಂಗಿಲವು 17 ಮೀಟರ್ ಆಳದಲ್ಲಿರುವ ಮೀನನ್ನು ಹಿಡಿಯಲು ಪ್ರಯತ್ನಿಸ್ತಾ ಇದೆ. ಅದಕ್ಕಾಗಿ ತಿಮಿಂಗಿಲವು ತಾನಿರುವ ಸ್ಥಳದಿಂದ 12 ಮೀಟರ್ ಆಳಕ್ಕೆ ಬರಬೇಕಾಗಿದೆ ಮತ್ತು ಮೀನು ತಿಮಿಂಗಿಲದಿಂದ ತಪ್ಪಿಸಿಕೊಳ್ಳಲು ತಾನಿರುವ ಸ್ಥಳದಿಂದ 8 ಮೀಟರ್ ಎತ್ತರಕ್ಕೆ ಬರಬೇಕಾಗಿದೆ ಅನ್ನೋದನ್ನು ಈ ದೃಶ್ಯ ಸೂಚಿಸ್ತಾ ಇದೆ. ಹೀಗೆ ಇಲ್ಲಿ ತಿಮಿಂಗಿಲ ಮತ್ತು ಮೀನಿನ ಆಳ ಮತ್ತು ಎತ್ತರವನ್ನು ಸೂಚಿಸುವಂಥ ಸಂದರ್ಭದಲ್ಲಿ ಪೂರ್ಣಾಂಕಗಳನ್ನು ಸೂಚಿಸಿ ನಾವು ಹೇಳ್ಬೋದಾಗ್ತದೆ. ಇಲ್ಲಿ ಸಮುದ್ರ ಮಟ್ಟ ಮತ್ತು ಸಮುದ್ರ ಮಟ್ಟದ ಆಳ ಮತ್ತು ಸಮುದ್ರ ಮಟ್ಟದಿಂದ ಎತ್ತರವನ್ನು ಸಂಖ್ಯಾ ರೇಖೆಯ ಮೇಲೆ ಸೂಚಿಸಲಾಗಿದೆ. ಈ ಸಮುದ್ರ ಮಟ್ಟದ ಆಳದಲ್ಲಿ ತಿಮಿಂಗಿಲಗಳಿದ್ದಾವೆ. ಇನ್ನು ಜಲ ಸಂಶೋಧಕ ಡಾಲ್ಫಿನ್ ಮೇಲೆ ಚಲಿಸ್ತಾ ಇರೋದನ್ನು ನಾವು ಕಾಣ್ಬೋದಾಗಿದೆ. ಸಮುದ್ರ ಮಟ್ಟದ ಮೇಲೆ ದೋಣಿಯಲ್ಲಿ ವ್ಯಕ್ತಿಗಳು ಚಲಿಸ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ.
ಆಕಾಶದ ಎತ್ತರ ಪ್ರದೇಶವನ್ನು ಧನ ಬೆಲೆ ಅಥವಾ ಧನ ಪೂರ್ಣಾಂಕಗಳಿಂದ ಸೂಚಿಸಿರೋದನ್ನು ಕಾಣ್ತಾ ಇದ್ದೇವೆ. ಸಮುದ್ರ ಮಟ್ಟದಿಂದ ಆಳದಲ್ಲಿರುವಂತಹ ತಿಮಿಂಗಿಲ ಮತ್ತು ವ್ಯಕ್ತಿಗಳು ಅಥವಾ ಜಲಸಂಶೋಧಕರ ಆಳವನ್ನು ನಾವು ಋಣ ಪೂರ್ಣಾಂಕದಿಂದ ಸೂಚಿಸಿರೋದನ್ನ ಇಲ್ಲಿ ಕಾಣ್ಬೋದಾಗಿದೆ. ಈ ಚಿತ್ರದಲ್ಲಿ ಜಲಸಂಶೋಧಕರು ಸಮುದ್ರ ಮಟ್ಟದಿಂದ ಆಳದಲ್ಲಿದ್ದಾರೆ. ಅಂದರೆ ಇವರು ಇರ್ತಕ್ಕಂಥ ಆಳ ಋಣ ಪೂರ್ಣಾಂಕದಿಂದ ಸೂಚಿಸಲ್ಪಡ್ತಾ ಇದೆ. ಇನ್ನು ಸಮುದ್ರ ಮಟ್ಟದಿಂದ ಮೇಲೆ ಇರುವಂಥ ಹಡಗು ಧನ ಪೂರ್ಣಾಂಕದಿಂದ ಸೂಚಿಸಲ್ಪಡ್ತಾ ಇದೆ. ಈ ಚಿತ್ರದಲ್ಲಿನ ಸಂಖ್ಯಾ ರೇಖೆ ಒಟ್ಟಾರೆಯಾಗಿ ಪೂರ್ಣ ಸಂಖ್ಯೆಗಳನ್ನು ಸೂಚಿಸ್ತಾ ಇದೆ. ಅಂದರೆ ಪೂರ್ಣ ಸಂಖ್ಯೆಗಳೆಲ್ಲವೂ ಪೂರ್ಣಾಂಕಗಳೇ ಅಂತ ನಾವೀಗಾಗಲೇ ತಿಳ್ಕೊಂಡಿರೋದ್ರಿಂದ ಇಲ್ಲಿ ಪಕ್ಷಿಗಳ ಗೂಡು, ಚಿಟ್ಟೆಗಳು, ಪಕ್ಷಿ ಹಾರ್ತಾ ಇರೋದು, ವಿಮಾನದ ಹಾರಾಟ ಎಲ್ಲವೂ ಸಹ ನೆಲಮಟ್ಟದಿಂದ ಮೇಲಿರುವುದನ್ನು ಸೂಚಿಸ್ತಾ ಇದೆ. ಹಾಗಾಗಿ ಈ ಪಕ್ಷಿಗಳ ಗೂಡು, ಚಿಟ್ಟೆಗಳು, ಪಕ್ಷಿ ಹಾರಾಟ, ವಿಮಾನದ ಹಾರಾಟ ಎಲ್ಲದೂ ಸಹ ಧನ ಪೂರ್ಣಾಂಕವನ್ನು ಸೂಚಿಸ್ತಾ ಇರೋದನ್ನು ನಾವಿಲ್ಲಿ ಗಮನಿಸ್ಬೋದಾಗಿದೆ. ಸಮುದ್ರ ಮಟ್ಟವನ್ನು ಇಲ್ಲಿ 0ಯಿಂದ ನಾವು ಸೂಚಿಸ್ತಾ ಇದ್ದೇವೆ. ಮಕ್ಕಳೇ, ನೀವೇ ಹೇಳಿ, ಸಮುದ್ರದ ಆಳದ ಈ ಪ್ರಕ್ರಿಯೆ ಯಾವ ಪೂರ್ಣಾಂಕವನ್ನು ಸೂಚಿಸ್ತಾ ಇದೆ? ಹೌದು, ಸಮುದ್ರ ಮಟ್ಟದಿಂದ ಕೆಳಗೆ ನಡೀತಾ ಇರುವಂಥ ಈ ಪ್ರಕ್ರಿಯೆ ಋಣ ಪೂರ್ಣಾಂಕವನ್ನು ಸೂಚಿಸ್ತಾ ಇದೆ. ಇಲ್ಲಿ ಬಾವಿಯ ಈ ಚಿತ್ರವನ್ನು ಗಮನಿಸಿ ನೀವು ಹೇಳಿ, ನೆಲದ ಮಟ್ಟವನ್ನು ಯಾವ ಪೂರ್ಣಾಂಕದಿಂದ ಸೂಚಿಸಿದ್ದಾರೆ? 0ಯಿಂದ ಸೂಚಿಸಿದ್ದಾರೆ. ಇನ್ನು ಬಾವಿಯ ಮೇಲ್ತುದಿ ಯಾವ ಪೂರ್ಣಾಂಕದಿಂದ ಸೂಚಿಸಲ್ಪಡ್ತಾ ಇದೆ? ಧನ ಪೂರ್ಣಾಂಕಗಳಿಂದ ಸೂಚಿಸಲ್ಪಡ್ತಾ ಇದೆ. ಬಾವಿಯಲ್ಲಿನ ನೀರು ಯಾವ ಪೂರ್ಣಾಂಕದಿಂದ ಸೂಚಿಸಲ್ಪಡ್ತಾ ಇದೆ? ಬಾವಿಯಲ್ಲಿನ ನೀರು ಋಣ ಪೂರ್ಣಾಂಕದಿಂದ ಸೂಚಿಸಲ್ಪಡ್ತಾ ಇದೆ. ಹಾಗಾದರೆ ಬಾವಿಯ ಮೇಲ್ತುದಿ ಯಾವ ಧನ ಪೂರ್ಣಾಂಕದಿಂದ ಸೂಚಿಸಲಾಗಿದೆ ಇಲ್ಲಿ? ಹೌದು, 6 ಅಡಿ ಎತ್ತರವನ್ನು ಇದು ಸೂಚಿಸ್ತಾ ಇದೆ. ಅಂದರೆ +6 ಅಡಿ ಎತ್ತರ. ಬಾವಿಯು ನೀರನ್ನು ಯಾವ ಪೂರ್ಣಾಂಕದಿಂದ ಹೊಂದಿದೆ? ಹೌದು, ಬಾವಿಯು ನೀರನ್ನು -4 ಪೂರ್ಣಾಂಕದಿಂದ ಹೊಂದಿದೆ. ಮಕ್ಕಳೇ, ಇದರ ಮುಂದುವರಿದ ಭಾಗವನ್ನು ನಾವು ಮುಂದಿನ ವಾರದ ಅವಧಿಯಲ್ಲಿ ತಿಳಿಯೋಣ. ಈ ಒಂದು ವಿಡಿಯೋ ಪಾಠ ನಿಮಗೆ ಇಷ್ಟ ಆಗಿದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.